ಓಕೆ ಸರ್. ಆ್ಯಂಡ್ ನೀವು ಕೂಡ ಈ ಒಂದು ಬದುಕಿನಲ್ಲಿ ಸಾಕಷ್ಟು ಚಾಲೆಂಜಸನ್ನು ಎದುರಿಸಿದ್ದೀರಾ. ಸೊ ಆಗಲೇ ನೀವು ಮಾತಾಡ್ತಾ ಎಮೋಷ್ನಲ್ ಆದ್ರಿ, ಫ್ಯಾಮಿಲಿ ವಿಚಾರಕ್ಕೆ ಮಾತನಾಡ್ತಾ. ನನಗೊಂದು ಇಷ್ಟ ಆಗಿದ್ದಂದರೆ, ಈಗಿನ ಜನ್ರೇಷನ್ ಬಿಡಿ, ಈಗ ಹೆಣ್ಮಕ್ಳು ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಆಸೆ ಪಡ್ತಾರೆ. ಬಟ್ ಓಲ್ಡ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತು, ಹೆಣ್ಮಗು ಹುಟ್ಬಿಟ್ರೆ ಅಯ್ಯೋ ಹೆಣ್ಮಗುನ ಗಂಡ ಆಗಬೇಕು, ನಮ್ಮ ವಂಶ ಉದ್ಧಾರ ಆಗ್ಬೇಕು ಅನ್ನೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ನನಗೆ ಹೆಣ್ಣು ಹುಟ್ಟಲಿಲ್ವಲ್ಲ, ನಾನು ಅಕ್ಕ ತಂಗಿರ ಜೊತೆನೂ ಬೆಳೆದಿಲ್ವಲ್ಲ ಅನ್ನೋ ವಿಚಾರಕ್ಕೆ ನೀವು ಎಮೋಷ್ನಲ್ ಆಗಿದ್ದು ನನಗೂ ಕೂಡ, ನಿಜಕ್ಕೂ ಕೂಡ ಇಂಥವರು ಹಳೆ ಜನ್ರೇಷನ್ನಲ್ಲೂ ಇದ್ದಾರೆ ಅನ್ನೋದು ಒಂದು ಹೆಮ್ಮೆ ಸಂಗತಿ. ಅಂದರೆ ನೀವು ಹೆಣ್ಣನ್ನು ಎಷ್ಟು ಗೌರವಿಸ್ತೀರಾ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಕಡೆ, ನೀವು ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ KSRTCಯಲ್ಲಿ, ಸೊ KSRTC ನಿಗಮದಲ್ಲಿ ಈಗಲೂ ಕೂಡ ಎಷ್ಟೊಂದು ಕುಂದು ಕೊರತೆಗಳು ಇದೆ ನೌಕರರಿಗೆ ಅನ್ನೋದನ್ನು ನಾವು ದಿನ ಬೆಳಗಾದ್ರೆ ನಾವೇಲಿ ಕೂತು ಹೋಗ್ತಾ ಇರ್ತೀವಿ. ಸೊ ಈ ಒಂದು ವಿಚಾರಕ್ಕೆ ನೀವೇನು ಹೇಳ್ತೀರಾ? ನೀವು ಎದುರಿಸಿದಂತಹ ಸವಾಲುಗಳಿರಬಹುದು, ಈಗ KSRTC ನಿಗಮದಲ್ಲಿ ಇನ್ನೂ ಏನೆಲ್ಲ ಬದಲಾವಣೆಗಳಾಗಬೇಕು, ನೌಕರರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಿದ್ರೆ ಏನು ಅಂತ? ಇವತ್ತು KSRTC ಏನಾಗಿದೆ, ದುಡಿಯೋ ವರ್ಗ ಅಂದರೆ ಚಾಲಕರು, ನಿರ್ವಾಹಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳು. ಅವ್ರ ಮೂರ ವರ್ಗಕ್ಕೂ ಕೂಡ ಇವತ್ತು ಕೂಡ ಅವರು ಮೊದಲಿಂದಲೂ ಕೂಡ, ನಾನು 1981ರಲ್ಲಿ ಏನು ಸಾರಿಗೆ ಸಂಸ್ಥೆಗೆ ಸೇರ್ಪಡೆ ಆದಂಥ ಸಂದರ್ಭದಿಂದ ಕೂಡ ನೋಡ್ತಾ ಇದ್ದೇನೆ, ಅವರಿಗೆ ಬಹಳ ಒತ್ತಡದ ಕೆಲಸಗಳು. ಆಮೇಲೆ ಯಾವುದೇ ಥರದ ಅವರಿಗೆ ರಜಾ ನಿಯಮಗಳು ಬರೋದಿಲ್ಲ. 24 ಗಂಟೆ ಕೆಲಸ ಆಗ್ತಾಯಿದೆ, ಪಾಳಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಬರ್ತದೆ. ಯಾವಾಗಲೂ ಕೂಡ ಹಬ್ಬ ಹರಿದಿನ ಇವೆಲ್ಲದೂ ಮರೆತು ತಮ್ಮನ್ನು ಸೇವೆಯನ್ನು, ತಮ್ಮ ಕೆಲಸವನ್ನು ಸಾರಿಗೆ ಸಂಸ್ಥೆಗೆ ಮುಡುಪಾಗಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಾನು ಹೆಚ್ಚಾಗಿ ಪ್ರೀತಿಯಿಂದ ಗೌರವಿಸ್ತಕ್ಕಂಥ ಹುದ್ದೆ ಅಂದರೆ ಚಾಲಕ ವರ್ಗ. ಏಕೆಂದರೆ ಯಾವುದು ಕೂಡ ಅವ್ರಿಗೆ ರೆಸ್ಟ್ ಇರಲ್ಲ. ಏಕೆಂದರೆ ನಾನು ಅದಕ್ಕೆ KST ಅಂತ ಹೇಳ್ತೀನಿ. ಅಂದರೆ ಕಾಲ ಅಂತ ಹೇಳ್ತೇವೆ. ಕಾಲ ಅತಿ ಮುಖ್ಯ KSRTCಗೆ. ಕಾಲ ಅಂತಕ್ಕಂಥದ್ದು ಇವತ್ತು ಸಮಯ ಈಗ ಹೋಗಿದ್ದು ಮತ್ತೆ ಸಮಯ ಬರಲ್ಲ. ಆಮೇಲೆ ಅಂದರೆ ಏನಂತೀನಿ, ಸಂಸ್ಕಾರ ಅಂತ ಹೇಳ್ತೀನಿ ನಾನು. ಅಂದರೆ ಸಂಸ್ಕಾರ ಬೇಕು ನಮ್ಮ ಇದಕ್ಕೆ, ನಮ್ಮಲ್ಲಿ ಸಂಸ್ಕಾರವಂತರಾಗಬೇಕಾಗಿದೆ. ಮತ್ತು ಇನ್ನೊಬ್ಬರ ಹತ್ರ ಪದ ಬಳಕೆ ಅಂತ ಹೇಳ್ತೀವಿ, ಹೋಗಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅದನ್ನೇ ಹೋಗೋ ಅನ್ನೋದಕ್ಕಿಂತಲೂ ಹೋಗಿ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ. ಅಂದರೆ ಇದು T ಅಂದರೆ ತಾಯಿಯನ್ನು ಸೂಚಿಸುತ್ತೆ. ನಾವು ತಾಯಿ ಇಡೀ ಜೀವನವನ್ನು ತ್ಯಾಗಮಯಿಯಾಗಿ ಮಕ್ಕಳಿಗೆ ಇದು ಮಾಡ್ತಾಳೆ, ಇಡೀ ತ್ಯಾಗವನ್ನು ಮಾಡ್ತಾಳೆ. ಇಡೀ ನಮ್ಮ ಇದರಲ್ಲಿ ಏನಾದರೂ ಒಂದು ಇದ್ದರೆ, ದೇವರಂತ ಇದ್ದರೆ ತಾಯಿ. ನಾನು ಎಲ್ಲೂ ಕೂಡ ದೇವರು ಇಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ. ದೇವ್ರ ಬಗ್ಗೆ ನಾನು ಮಾತನಾಡೋಕ್ಕೂ ಇಲ್ಲ. ನಾನು ನಮ್ಮ ತಂದೆ ತಾಯಿನಲ್ಲೇ ದೇವ್ರು ಕಾಣ್ತಾ ಇದ್ದೇನೆ. ನನಗೆ ಕಳಿಸಿದಂಥ ಗುರುಗಳು, ಒಂದು ತಂದೆ ತಾಯಿ ಆಶೀರ್ವಾದ 25 ದೇವರಿಗೆ ಸಮ. ನಮ್ಮ ಪಾಠವನ್ನು ಕಲಿಸಿರ್ತಕ್ಕಂಥ ನನ್ನ ಗುರುಗಳಿಗೆ ಒಂದು 10 ದೇವರಿಗೆ ಸಮ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನಾವೆಲ್ಲ ಯಾವ ದೇವಸ್ಥಾನಕ್ಕೆ ಸುತ್ತುವಂಥದ್ದು ಏನಲ್ಲ. ತಂದೆ ತಾಯಿಗಳು ಇವತ್ತು ಏನಾಗಿದ್ದಾರೆ ಅಂದರೆ, 2 ಮಕ್ಕಳಿದ್ರೆ ತಂದೆ ತಾಯಿನ 6 ತಿಂಗಳು, ನೀನು 6 ತಿಂಗಳು ಸಾಕು, ನಾನು 6 ತಿಂಗಳು ಸಾಕು ಅನ್ನೋ ಇದು ಬಂದಿದೆ. ಅದು ಹೋಗಬೇಕಾಗಿದೆ. ಆ ಹೋಗಲಿಕ್ಕೆ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಆ ಕೆಲಸವನ್ನು ಏನಾದರೂ ಇವತ್ತು ರೈತಾಪಿ ವರ್ಗ, ರೈತರು ಇವತ್ತು ಅವ್ರ ಕುಟುಂಬದಲ್ಲಿ ತಂದೆ ತಾಯಿನ ಇಟ್ಕೊಂಡು ಸಾಕ್ತಕ್ಕಂಥದ್ದು, ನಮ್ಮ ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು ಮಾತ್ರ ಈ ಕೆಲಸ ಮಾಡ್ತಾ ಇದ್ದಾರೆ ವಿನ ಅಧಿಕಾರಿ ವರ್ಗದಲ್ಲಿ ಇವತ್ತು ಹೆಚ್ಚಿನ ಈ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ತಂದೆ ತಾಯಿಗಳು ಎಲ್ಲೂ ಸಾಕ್ತಾಯಿಲ್ಲ. ಹಾಗಾಗಿ ಹೆಚ್ಚಿನ ಒಂದು ಒತ್ತಡ ಇರ್ತಕ್ಕಂಥದ್ದು ಚಾಲಕ, ನಿರ್ವಾಹಕ, ತಾಂತ್ರಿಕ ವರ್ಗ. ಅದಕ್ಕೆ ಹೆಚ್ಚು ಸರ್ಕಾರ ಗಮನವನ್ನು ಕೊಡಬೇಕು, ಇಲಾಖೆ ಅಧಿಕಾರಿಗಳು ಕೂಡ ಗಮನ ಕೊಡಬೇಕು. ಆದರೆ ನಾನು ಒಂದು ಮಾತು ಇವತ್ತು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ, ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರು ಇವತ್ತು ಒಂದು ತಿಂಗಳಲ್ಲಿ ₹100 ದಂಡ ಇಲ್ಲದಲೇ ವೇತನವನ್ನು ತಗೊಂಡೋಗಿಲ್ಲ. ಯಾವುದೋ ಒಂದು ಕಾರಣಕ್ಕಾದರೂ ಕೂಡ ಅವ್ರಿಗೊಂದು ₹100 ದಂಡ ಇದ್ದೇ ಇರುತ್ತೆ. ನಿರ್ವಾಹಕರಿಗಿರ್ತದೆ. ಅಂದರೆ ತಾಂತ್ರಿಕ ಇವರಿಗೆ ಮುಖ್ಯ ಸಿಬ್ಬಂದಿಗಳಿಗೆ ಕಡಿಮೆ ಇರ್ತದೆ. ಹೆಚ್ಚು ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅವರೇ. ಆಮೇಲೆ ಅವ್ರಿಗೆ ಹೆಚ್ಚಿನ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಸಾರಿಗೆ ಇಲಾಖೆ ಆಡಳಿತ ವರ್ಗನೇ. ಹಾಗಾಗಿ ಎಲ್ಲದೂ ನಲಿವನ್ನು ತೀರಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ವರ್ಗ ಅಂದರೆ ಇಡೀ KSRTC ಒಳಗೆ ಚಾಲಕ ವರ್ಗ. ಅವರಿಗೆ ನಿಮ್ಮ ಮುಖಾಂತರ ನಾನು ಅವರಿಗೆ ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನಲ್ಲ, ಇನ್ನೂ ಆ ಶಕ್ತಿಯನ್ನು ಕೊಡಲಿ. ಅವರಿಗೆ ನಾನು ಕೋಟಿ ನಮನವನ್ನು ಸಲ್ಲಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.